16 ತಿಂಗಳ ಹಿಂದೆ ಹಾವೇರಿಯ ವಸತಿ ಗೃಹವೊಂದರಲ್ಲಿ ತಂಗಿದ್ದ ಅನ್ಯಮತೀಯ ಜೋಡಿಯ ಮೇಲೆ ದಾಳಿ ಮಾಡಿದ ತಂಡವು ಮಹಿಳೆಯನ್ನು ಗುಂಪು ಅತ್ಯಾಚಾರ ಮಾಡಿದ್ದ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಕ್ಕು ವಿಜಯೋತ್ಸವ ನಡೆದಿದೆ. 7 ಜನ ಅತ್ಯಾಚಾರ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಆ ಗುಂಪಿನವರು ಬ್ಯಾಂಡ್, ವಾದ್ಯ, ನಗಾರಿಯಂತೂ ಬೈಕ್, ಕಾರು, ತೆರೆದ ಜೀಪ್ಗಳಲ್ಲಿ ಮೆರವಣಿಗೆ ಮಾಡಿದ್ರು. ಅಷ್ಟೇ ಅಲ್ಲ, ಜಾಮೀನು ಪಡೆದು ಹೊರಬಂದವರಿಗೆ ಜಯಕಾರ ಹಾಕಿದ್ರು. ಈ ಮೆರವಣಿಗೆ ಹಾವೇರಿ ಜಿಲ್ಲೆಯ ಅಕ್ಕಿಆಲೂರಿನಲ್ಲಿ ನಡೆಯಿತು. ಅನ್ಯಧರ್ಮೀಯ ಜೋಡಿ ಲಾಡ್ಜ್ನಲ್ಲಿ ಇದ್ದಾಗ ದಾಳಿ ಮಾಡಿದ ಇವರು ಆತನಿಗೆ ಹೊಡೆದು ಆಕೆಯನ್ನ ಪಕ್ಕದ ಕಾಡಿಗೆ ಕರೆದೊಯ್ದು ಗುಂಪು ಅತ್ಯಾಚಾರ ನಡೆಸಿತ್ತು ಎಂಬುದು ಆರೋಪ. ವಿಜಯೋತ್ಸವ ಮೆರವಣಿಗೆಯಲ್ಲಿ ಜಾಮೀನು ಪಡೆದ ಆರೋಪಿಗಳು ನಗುತ್ತಾ ವಿಜಯದ ಚಿಹ್ನೆ ತೋರಿಸುತ್ತಾ ಬರುವುದು ವಿಡಿಯೋಗಳಲ್ಲಿ ಕಂಡುಬಂದಿದೆ. ಅಫ್ತಾಬ್ ಚಂದನಕಟ್ಟಿ, ಮದರ್ ಸಾಬ್ ಮಂಡಕ್ಕಿ, ಸಮೀವುಲ್ಲಾ ಲಾಲನ್ನವರ್, ಸಾದಿಕ್ ಅಗಿಸಿಮನಿ, ಸೊಯಬ್ ಮುಲ್ಲಾ, ತೌಸಿಫ್ ಚೋಟಿ, ರಿಯಾಜ್ ಸವಿಕೇರಿ 7 ಮಂದಿ ಜಾಮೀನು ಪಡೆದವರಾಗಿದ್ದು 26ರ ತರುಣಿ ಅತ್ಯಾಚಾರಕ್ಕೆ ಒಳಗಾದವಳು. ಇದು ಅನೈತಿಕ ಪೊಲೀಸ್ಗಿರಿಯಾಗಿದ್ದು ಒಟ್ಟು 19 ಮಂದಿಯ ಬಂಧನವಾಗಿತ್ತು. ಈ 7 ಮುಖ್ಯ ಆರೋಪಿಗಳ ಹೊರತಾದ 7 ಮಂದಿಗೆ 10 ತಿಂಗಳ ಹಿಂದೆಯೇ ಜಾಮೀನು ದೊರೆತಿತ್ತು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.